ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಒಂದು ಸಬ್ಬಕ್ಕಿ ಪಾಯಸ ಯಾವ ಥರ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ತುಂಬ ಈಸಿಯಾಗಿ ಮಾಡ್ಬೋದು. ಶುಗರ್ ಇರೋರು ಸ್ವೀಟ್ ತಿನ್ನೋಕ್ಕಾಗಲ್ಲ, ಬೆಲ್ಲ ಹಾಕ್ಕೊಂಡು ಸಬ್ಬಕ್ಕಿ ಪಾಯಸ ಮಾಡ್ಕೊಂಡು ತಿನ್ಬೋದು. ಸ್ವೀಟ್ ಇಷ್ಟ ಇರೋರು ಸಕ್ಕರೆ ಹಾಕ್ಕೊಂಡು ಮಾಡಿಕೊಂಡು ತಿನ್ಬೋದು. ಎಲ್ಲ ಸ್ವೀಟನ್ನು ಮನೇಲಿ ಮಾಡ್ತಾರೆ, ಸಬ್ಬಕ್ಕಿ ಪಾಯಸನೂ ಮಾಡ್ತಾರೆ, ಬಟ್ ಕಮ್ಮಿ ಮಾಡೋದು. ಈ ಥರ ಈಸಿಯಾಗಿ ಮಾಡ್ಬೋದು. ನಮ್ಮ ಚಿಕ್ಕ ಮಕ್ಕಳು ಸಮೇತ ಇಷ್ಟಪಟ್ಟು ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ನಾನು ಒಂದು ದೊಡ್ಡ ಲೋಟ ಇರುತ್ತಲ್ವ, ಆ ಲೋಟದಲ್ಲಿ 1 ಲೋಟ ಸಬ್ಬಕ್ಕಿಗೆ 2 ಲೋಟದಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನೀವು ಯಾವೇ ಲೋಟದಲ್ಲಿ ಸಬ್ಬಕ್ಕಿ ತೊಗೊಂಡ್ರು ಅದೇ ಲೋಟದಲ್ಲಿ 2ರಿಂದ 2.5 ಲೋಟ ಅಷ್ಟೇ ನೀರು ಹಾಕ್ಕೊಳ್ಳಿ. ನಾನು ನೋಡಿ ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಆ ಲೋಟದಲ್ಲಿ 1 ಲೋಟ ಸಬ್ಬಕ್ಕಿಗೆ 2 ಲೋಟ ನೀರು ಹಾಕ್ಕೊಂಡು ಒಂದು 2ರಿಂದ 3 ವಿಷಲ್ ಹೊಡೆಸ್ತಾ ಇದ್ದೀನಿ. ನಾನು ತುಂಬ ಜಾಸ್ತಿ ವಿಷಲ್ ಹೊಡೆಸಿದ್ರೆ ಫುಲ್ಲು ಮೆತ್ತಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಜಾಸ್ತಿ ಅಂದರೆ 3 ವಿಷಲ್ ಸಾಕು. ನೋಡಿ ಈ ಥರ ಬೆಂದಿದೆ. ಇದು ಮತ್ತೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಒಂದು ಪಾತ್ರೆಗೆ ನಾನು ಯಾವ ಲೋಟದಲ್ಲಿ ಸಬ್ಬಕ್ಕಿ ಹಾಕ್ಕೊಂಡಿದ್ನಲ್ಲ ಅದೇ ಲೋಟದಲ್ಲಿ 1 ಲೋಟ ಹಾಲನ್ನು ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಹಾಲು ಫುಲ್ಲು ಕುದಿಬೇಕು. ಅದಕ್ಕೆ ನೀವು ಅಳತೆ ಮಾಡಿ ಆದ್ರೂ ಸಕ್ಕರೆ ಹಾಕೋದಾದರೆ ಯಾವ ಲೋಟದಲ್ಲಿ ತೊಗೊಂಡಿದ್ದೀರೋ ಅದಕ್ಕಿಂತ ಅರ್ಧ ಲೋಟ ಸಕ್ಕರೆ ಹಾಕ್ರಿ. ನಾನು ಸ್ಪೂನಲ್ಲೇ ಒಂದು 10 ಸ್ಪೂನಷ್ಟು ನಾನು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ನೀವು ಸ್ವೀಟ್ ಸ್ವಲ್ಪ ಜಾಸ್ತಿ ತಿನ್ನೋರಿದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಸ್ವೀಟ್ ಸ್ವಲ್ಪ ಕಮ್ಮಿ ಇರಲಿ ಅಂದರೆ ಸ್ವಲ್ಪ ಸಕ್ಕರೆ ಲಿಮಿಟಲ್ಲಿ ಹಾಕ್ಕೊಳ್ಳಿ ಅಷ್ಟೇ. ಆಮೇಲೆ ಬೆಲ್ಲನೂ ಇದೇ ಥರ ಹಾಕಿ ಮಾಡ್ಬೋದು, ಬಟ್ ಕಾಸೋ ಹಾಲಿಗೆ ಬೆಲ್ಲ ಹಾಕಿದರೆ ಒಡೆದ್ಬಿಡುತ್ತೆ ಅಂತಾರೆ. ಅದಕ್ಕೋಸ್ಕರ ಸ್ವಲ್ಪ ತಣ್ಣಗಾದ್ಮೇಲೆ ಹಾಲು ಸಕ್ಕರೆ ಪುಡಿ ಮಾಡಿ ಹಾಕಿ ಫುಲ್ಲು ಬಿಸಿ ಮಾಡ್ಬೋದು. ಇಲ್ಲಾಂದರೆ ಇನ್ನೊಂದು ಥರ ಬೆಲ್ಲ ಸಿಗುತ್ತೆ, ಅದು ಹಾಲಲ್ಲಿ ಹಾಕಿದರೆ ಒಡೆಯೋದಿಲ್ಲ. ಆ್ಯಕ್ಚುಲಿ ಆ ಥರ ಬೆಲ್ಲ ಶಾಪಲ್ಲಿ ಕೇಳಿ ತೊಗೊಬಂದ್ಬಿಟ್ಟು ನೀವು ಬೆಲ್ಲದಲ್ಲಿ ಸಬ್ಬಕ್ಕಿ ಪಾಯಸ ಮಾಡ್ಕೋಬೋದು. ಸಕ್ಕರೆ ಎಲ್ಲ ಕರಗಿದ ಮೇಲೆ ಹಾಲೆಲ್ಲ ಚೆನ್ನಾಗಿ ಕಾದ್ಮೇಲೆ ನೋಡಿ ಬೇಯಿಸ್ಕೊಂಡಿರುವಂತಹ ಸಬ್ಬಕ್ಕಿನ ಇದಕ್ಕೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕುಕ್ಕರಲ್ಲಿ ಜಾಸ್ತಿ ಇತ್ತು ಸಬ್ಬಕ್ಕಿ, ಪಾತ್ರೆಯಲ್ಲಿ ಕಮ್ಮಿ ಇದೆ ಅಂತ ಅಂದ್ಕೋಬೇಡಿ. ನಾನು ಸ್ವಲ್ಪ ಅಪ್ಪ ಅಮ್ಮಗೆ ಶುಗರ್ ಇದೆ, ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ಬೆಲ್ಲದ್ದೂ ಸ್ವಲ್ಪ ಮಾಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ಅರ್ಧ ಸಬ್ಬಕ್ಕಿ ಹಾಕಿ, ಸಕ್ಕರೆದೊಂದು ಸ್ವಲ್ಪ ಸಬ್ಬಕ್ಕಿ ಹಾಕಿ ಎರಡೂ ಬೇರೆ ಬೇರೆ ಥರ ಮಾಡ್ತಿದ್ದೀನಿ. ನೋಡಿ ಕಾಣಿಸ್ತಾ ಇದೆಯಲ್ಲ, ಈ ಕಡೆ ಬೆಲ್ಲದ್ದು ಸ್ವಲ್ಪ ಶುಂಠಿ ಪುಡಿ ಹಾಕಿ, ಏನೂ ಇಲ್ಲ, ಹಾಲು ಸಕ್ಕರೆ ಎರಡು ಕರಗಿದ ಮೇಲೆ ಬೇಯಿಸಿರುವಂತಹ ಸಬ್ಬಕ್ಕಿ ಮಿಕ್ಸ್ ಮಾಡಿ ಮೇಲ್ಗಡೆ ಸ್ವಲ್ಪ ಶುಂಠಿ ಪುಡಿ ಹಾಕಿ, ಇಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ ಇದು ಬೆಲ್ಲದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಸಕ್ಕರೆದು ಮಾಡ್ಕೊಂಡು ತಿನ್ನೋದಕ್ಕಿಂತ ಬೆಲ್ಲದ್ದು ಮಾಡ್ಕೊಂಡು ತಿನ್ನೋದು ಚೆನ್ನಾಗೆ. ನಾನು ಇದಕ್ಕೆ ಹಾಲು ಹಾಕಿಲ್ಲ, ನೀರಲ್ಲೇ ಮಾಡಿದ್ದೀನಿ. ನೀರಲ್ಲಿ ಬೆಲ್ಲ ಪಾಕ ಮಾಡಿಬಿಟ್ಟು ಬೆಂದಿರುವಂತಹ ಸಬ್ಬಕ್ಕಿ ಹಾಕಿ ಮಾಡಿದ್ದೀನಿ. ಬೇಕು ಅಂದರೆ ಸ್ವಲ್ಪ ಅದೆಲ್ಲ ರೆಡಿ ಆದಮೇಲೆ ಬಿಸಿ ಹಾಲು ಹಾಕ್ಕೋಬೋದು. ಬೆಲ್ಲದಲ್ಲಿ ಮಾಡಿರ್ತೀರಲ್ಲ ಆ ಸಬ್ಬಕ್ಕಿ ಪಾಯಸಕ್ಕೆ ಬಿಸಿ ಹಾಲು ಮಿಕ್ಸ್ ಮಾಡಿಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ವ, ಒಂದು ಬೌಲ್ಗೆ ಸಕ್ಕರೆಯಲ್ಲಿ ಮಾಡಿರುವಂತಹ ಪಾಯಸ, ಇನ್ನೊಂದು ಬೌಲ್ಗೆ ಬೆಲ್ಲದಲ್ಲಿ ಮಾಡಿರುವಂಥ ಪಾಯಸ. ಹೇಗಿದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.